ಇನ್ನೊಂದು ಕಡೆ ಸಮೀರ್ ವಿಚಾರಣೆ. ಇವತ್ತು ಗಿರೀಶ್ ಮಟ್ಟಣ್ಣವರು ಸುದ್ದಿನೇ ಇಲ್ಲ ಏನು. ಈ ಮಧ್ಯದಲ್ಲಿ ಈ ಚಿನ್ನಯ್ಯನ ರೆಗ್ಯುಲರಾಗಿ ಕರ್ಕೊಂಬರ್ತಿತ್ತಲ್ಲ ಕಾರು, ಆ ಕಾರಿನ ಡಾಕ್ಯುಮೆಂಟ್ ಇಟ್ಕೊಂಡು ಅದರದ್ದು ಹಿನ್ನೆಲೆ ಕೆದಕ್ತಾರಂತೆ. ನನ್ನ ಪ್ರಕಾರ ಕಾರ್ ಸೀಸ್ ಮಾಡೋದಕ್ಕೆಲ್ಲ ಆಗೋದಿಲ್ಲ. KA19 MP 8545 ನಂಬರಿನ ಕಾರು. ಇದನ್ನು ಸೀಸ್ ಮಾಡೋದಕ್ಕೆಲ್ಲ ಆಗೋದಿಲ್ಲ, ಬಟ್ ಡೀಟೇಲ್ಸ್ ತೆಗೆಸ್ತಾ ಇದ್ದಾರಂತೆ. ಇದು ಯಾರ ಹೆಸರಲ್ಲಿದೆ ಏನು ಪೂರ್ತಿ ವಿವರಗಳಿದ್ದಾವೆ. ಪ್ರಮೋದ್ ಕುಮಾರ್ ಶೆಟ್ಟಿ ಅನ್ನುವವರ ಕಾರಿದು, ಕಿಯಾ ಕ್ಯಾರೆನ್ಸ್. ರೆಗ್ಯುಲರ್ ಆಗಿ ಇದೇ ಕಾರ್ನಲ್ಲಿ ಚಿನ್ನಯ್ಯನ ಕರ್ಕೊಂಬರ್ತಾ ಇದ್ರು. ಇನ್ನೊಂದು ಕಡೆ ಕೋಕಾ ಆ್ಯಕ್ಟ್ ಹಾಕ್ತಾರ ಇವ್ರ ಮೇಲೆ. ಕೋಕಾ ಆ್ಯಕ್ಟ್ ಹಾಕುವ ಪಾಸಿಬಿಲಿಟಿ ಇದೆಯಾ? SITಯಲ್ಲಿರುವ ಕೆಲವರ ಪ್ರಕಾರ ಅದನ್ನೇ ಆ ಪಾಸಿಬಿಲಿಟಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಮಾಡಬಹುದಾ, ಹಾಕಬಹುದಾ ಅಂತ. ಕೋಕಾ ಆ್ಯಕ್ಟ್ ಹಾಕಿದ್ರೆ ಮಿನಿಮಮ್ 5 years ಶಿಕ್ಷೆ ಆಗುತ್ತೆ, ಅದು ಅಪ್ ಟು ಜೀವಾವಧಿ. ಕೋಕಾ ಹಾಕಿದ್ರೆ ಕೋಕಾ ಆ್ಯಕ್ಟನ್ನು ಇದೇ FIRನಲ್ಲಿ ಅದನ್ನು ಸೇರಿಸ್ಬೋದು. ಅದನ್ನು ಹಾಕಿದ್ರೆ ಜಾಮೀನು ಸಿಗುವಷ್ಟರಲ್ಲಿ ಭೂಮಿ ಆಕಾಶ ಒಂದಾಗ್ಬಿಡುತ್ತೆ. ಅಷ್ಟು ಸುಲಭ ಇಲ್ಲ ಕೋಕಾ ಆ್ಯಕ್ಟ್ ಹಾಕಿದ್ರೆ ಜಾಮೀನು ತಗೊಳ್ಳೋದು. ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಕ್ಟು, ಸುಳ್ಳು ದೂರು, ಜನರಲ್ಲಿ ಭಯ ಹುಟ್ಟಿಸುವಂಥ ವಿಡಿಯೋಗಳನ್ನು ಮಾಡಿದ್ದು, ಧಾರ್ಮಿಕ ಸಂಸ್ಥೆಯೊಂದರ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ರೂಪಿಸಿದ್ದು, ಸಂಘಟಿತ ತಂಡದ ಭಾಗಿದಾರಿಕೆ ಸಾಬೀತಾದರೆ ಕೋಕಾ ಅಟ್ರಾಕ್ಟ್ ಆಗುತ್ತೆ. ನಾವು ಕೋಕಾ ಆ್ಯಕ್ಟ್ ಹಾಕ್ತಾರೆ ಅಂತ ಹೇಳ್ತಾ ಇಲ್ಲ, ಜವಾಬ್ದಾರಿ ಇದೆ. ಯೂಟ್ಯೂಬ್ನವರಲ್ಲ ನಾವು. ಒಂದು ನ್ಯೂಸ್ ಚಾನಲ್ಲು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ಪಾಸಿಬಿಲಿಟಿಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ.